ಗಂಟೆ ಕಾಣ ತಿನ್ಬಿಟ್ಟು ಮಲ್ಕೊಂಡವ್ರು ಎದ್ದೇನೇನು ಕೆಲಸ ಮಾಡೋಕ್ಕಾಗಲ್ಲ. ಮವ 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 ಹಾಂ ಏನು ಸರಸ್ವತಿ ಮವ ಮವ ಏನಮ್ಮ ಮವ ಎದ್ದೇಳು ಮವ. ಅದೆಲ್ಲ ಒಂಚೂರು ಧೂಳು ಕೊಡುಬಿಟ್ಟು ಕಸ ಗುಡಿಸ್ಬೇಕು. ಆಚೆ ಹೋಗಿ ಕೂತ್ಕೊಮವ. ಇನ್ನು ಇಷ್ಟೊತ್ತು ಏನಕ್ಕಮ್ಮ ಒಂದು 5 ಗಂಟೆ ನನಗೆ ಗುಡಿಸಿ ಬಿಡು. ನಾನು ವರ್ಷಕ್ಕೆ ಮಲ್ಕೊಂತೀನಿ. ಇಲ್ಲ ನಾನು ಇಷ್ಟೊತ್ತಿಗೆ ಗುಡಿಸೋದು ನಂಗೆ ಇಷ್ಟೊತ್ತಿಗೆ ಗುಡಿಸಿ ಅಭ್ಯಾಸ. ಹೋಗಿ ಅಷ್ಟೊತ್ತು ಆಚೆ ಕೂತ್ಕೊಮವ. ಆವಾಗೆಲ್ಲ ಇದ್ರ ಮೇಲೆ ಧೂಳು ಒದರಿಸ್ತಲ್ಲಮ್ಮ. ನಂಗೆ ಧೂಳು ಉದುರಿಸ್ತಾ ಇರಬೇಕು. ಆವಾಗ ನನಗೆ ನೆಮ್ಮದಿ. ಹೋಗಿ ಆಚೆ ಕೂತ್ಕೊ. ಸರಿ ನಮ್ಮ ಯಪ್ಪನ ಕರ್ಕೊಂಬಂದ್ಬಿಟ್ಟು ಚಾಕ್ರಿ ಮಾಡುವಂತೆ. ಏನು ಚಾಕ್ರಿ ಮಾಡೋಕ್ಕೆ ತಂದೆ ದುಡ್ಡು ಕೊಡ್ತಾವನೆ. ಕಟ್ಟಿಗೆ 5 ಲಕ್ಷ ಇಸ್ಕೊಂಬಂದಂತೆ. ನಮ್ಮ ಕೇಳ 1 ರೂಪಾಯಿ ಕೊಟ್ಟನ ಏನಕ್ಕನಾಗ್ಲಿ ಹಿಂದಮ್ಮ ಅಂತ ಕಸ ಗುಡಿಸ್ಬೇಕಂತೆ. ಅಯ್ಯ ಕಾಟ ಗುತ್ತಿ ಅವಳು ಮಕಾನವ್ರು ಕಾಟ ಮೂಲಿಲ್ಲ ಮುಗುತ್ತಾ ಇರ್ತದೆ. ಇವಾಗ ನೀನು ಐತೆ ಹತ್ತನ ಹೇಳ್ಕ ಕಟ ಗುಚ್ಚಬೇಕಂತ ಅಂತ ತುಂತುಡಿ ಮುಂದೆ ಇನ್ನೊಬ್ಬಳಿಲ್ಲ. ಆಕಳೆಲ್ಲ ಊಟ ಗಂಟಲು ಕಣ ಏನತ್ತೆ ಹಂಗಂತ ಇದೆಯಾ? ನಾನೇನು ಮನೇನ ಕಿಲಿಂಗನ ಇಟ್ಕೊಡಲ್ಲ. ನಾನು ತಂದಿಲ್ಲೇನೆ. ಇವತ್ತು ಬೆಳಗ್ಗೆ ತಟ ದುಚ್ಚಿದ್ರೆ ನಾಳೆನೇ ತಟ ದುಚ್ಚೋದು ನೀನು. ಇವಾಗೇನೆ ಪೆಚಲ್ಲಾಗೆ ತಡದು ತಟ ದುಚ್ಚಕ್ಕಂತ ಕಸ ಗುಡಿಸ್ಬೇಕು ನಾನು ಅದಕ್ಕೆ. ಗುಚ್ಕ ನಿಮ್ಮ ಮಾವನ ಅಂದೆ ದೂಚ್ಬಿಟ್ಟ ಹಾಕ್ಬಿಡು. ನೀನು ಮಾತಾಡೋರು ಅವಳು ಇತ್ತಾಗ್ತಾಳ ಅಂತ ಇತ್ತಾಗ್ತಾಳೇನಾ ನೀನು ಹೊಟ್ಟೆ ಉಳ್ದೋದ. ಇವಾಗ ಯಾಕ ನಾನು ಇಲ್ಲಿ ಕೂತ್ಕೊಂಡು ಕೂತಪ್ಪ. ನಾನೇನು ಬೇರೆ ಅನ್ನಿಲ್ಲ ಕೂತ. ಎಲ್ಲಾರು ಉಗುದ್ ದೂಡಾಯ್ಕುರು ಅಂತ ನಾನು ನೀನು ದೂಡಾಯ್ಕತ್ತದ ಆತದ ಹೇಳು. ಕತ್ತದ ಮಿಟ್ಟಿದ್ದೀನಲ್ಲ ನಿನ್ನ ಅದೆಷ್ಟು ದಿನ ಊಟ ಆಗ್ತಾಳೆ ನಾನು ನೋಡೇ ಬಿಡ್ತೀನಿ. ಅಯ್ಯೋ ಅತ್ತೆ ನಾನು ಊಟ ಹಾಕ್ತೀನಿ ಅಂತ ಕರ್ಕೊಂಡ್ ಮನೆಗೆ ಇಟ್ಕೊಂಡಿಲ್ಲ. ನೀನು ಕೇವಲ ಮಗನೆಲ್ಲ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡಿರೋದು. ಅವ್ನು ನೋಡ್ಕೊಂತಾನೆ ಬೇರೆ ನೀನಾಕ ಉತ್ತಿತ್ತಿ ಬೀರ್ತಾ ಇದೀಯಾ? ಕುನ್ನಿ ಮಿತ್ರಿ ಹೇಳ್ದಂಗೆ ಎದುರ್ತಾ ಇದೀಯಾ? ಈ ಅತ್ತೆ ಹತ್ರ ನೆಮ್ಮದಿನೇ ಇಲ್ಲ ನಂಗೆ. ನಮ್ಮಿಬ್ರು ಪಾಡಕ್ಕೆ ನಾವು ಜೀವನ ಮಾಡ್ತಾ ಇದ್ದೀರಿ. ಈ ಅಪ್ಪನೊಬ್ಬನ ಬಂದು ಒಕ್ಕತ್ಕೊಂಡು ಸಾಯ್ತಾ ಇದ್ರು ಬಾಯ ನೀಡಾಕಲ್ಲ ಅವಳು. ನೋಡ್ತಾ ಇರು ಇನ್ನ. ಕೈಲಾಶ್ ನಾನೇ ನೋಡ್ಕೊಂತಾನೆ. ನಿಂಗೆ ಯಾಕೆ ನೀನು ಸುಮ್ಮನೆ ಹೋಗೋ. ಯಾಕೆ ಹಿಂಗಾಡ್ತಾ ಇದೆಯಾ? ಆತಪ್ಪ ಆತು ನೋಡೋಣ. ಎಲ್ಲ ಅಪ್ಪನ ಬಂದವಲ್ಲು ನೋಡೋಣ. ನಾನೇನು ಸಾಯ್ಬೇಕಾ ಬದುಕಬೇಕಾ ಈ 2 ಮಕ್ಕಳ ಹತ್ರ? ಇವು ಒಟ್ಟಿಗೆ ಹೋಗ ಸಾಯ್ತಾವ್ ಕಿತ್ಲಾಡಿ. ಅವಳಿಗೆ ಬೇಕು ಅಂತ ಅವಳು, ಇವಳಿಗೆ ಬೇಕು ಅಂತ ಇವಳು. ಇಬ್ರು ನನ್ನೊಟ್ಟಿಗೆ ಹುಟ್ಟೋರಲ್ಲ ಅನ್ಸರ್ಸ್ಕೊಂಡಿರೋಕ್ಕಾಗಲ್ಲ. ಆರಾಮ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಬಿಟ್ಕೊಟ್ರೆ ಈ ನನ್ನ ಕಿತ್ತೋದಳ ನಮ್ಮ ಬಾಯಿಗಿನ ಕೆಟ್ಟ ಮಾತ್ರ ಬಂದ್ಬಿಡ್ತಾವೆ ನೋಡ್ಕ. ಏನೋ ಒಂದಿಷ್ಟಾಗಲ ಬಿಟ್ಕೊಟ್ರೆ ಏನಾಗ್ತದೆ ಇವಳಿಗ? ನಮ್ಮ ಶೈತಾನೆ ಅಂತ ಕಂತ್ರಿ ಮುಂದೆ ಇನ್ನೊಬ್ಬಳಿಲ್ಲ ಅಲ್ಲ. ಅವಳಿಗೊಂದಿಷ್ಟಾಗಲ ಜಾಗ ಬಿಟ್ಕೊಟ್ರೆ ಏನು ಬರ್ತದೆ ಇವಳು ಜಾಡ್ಯವ? ಇವಳು ಹೊಟ್ಟೆ ಉದ್ದೋಗ ಹೋಗು. ಏನ ಕಾಸು ಎಲ್ಲಿಂದ ತರಲಿ ಕಾಸು? ಬಾಯಿ ಮುಚ್ಕೊಂಡು ಹೋಗಿಲ್ಲ ಅತ್ತ. ಹೋಗಿ ತಾತನ ಹತ್ರ ಕೇಳೋಗ. ಹೋಗಿ ಪಂಡಿತರ ಅಂಗಡಿಗೆ ಹೋಗಿ ಇಸ್ಕೋಗು. ತಾತನ ಕಾಸು ಕೊಡ್ತಾನೆ ಕೊಡು ಅಂತ ಹೇಳ್ಬೇಕು. ಹೋಗು ಕೊಡು ತಾತ, ನಮ್ಮ ತಾತನ ಕಾಸು ಕೊಡ್ತಾನೆ ಅಂತ. ಬೀಳ್ತಾವೆ ಏಟ್ಗೆ ಈ ಕಡೆಯಿಂದ ಕೊಟ್ಟಿದ್ದೀನಿ ಅಂದ್ರೆ ಹೆಂಗಿರ್ಬೇಕಾ? ಕೇಳ್ತಾ ಇಲ್ಲ ನಿಂಕ? ದುರಂಕಾರ ಮೆರಿತೀಯ ನೀನು? ಮಕ್ಕಳಿದ್ದಾರೆ ಪುಣ್ಯಾತ್ಮರು. ನಿಮ್ಮ ಮಕ್ಕಳ ಹತ್ರ ಯೋಗಟ್ ಬಂದದೆ. ಹೋಗ್ಬಿಡ್ರತ್ತ ಹೋಗ್ಬಿಡ್ರಿ. 3 ಎತ್ತನ ಹಾಳಾಗಿ ನಾಶವಾಗಿ ಹೋಗ್ಬಿಡ್ರಿ ಅತ್ತ. ಮಕ್ಕಳಿಲ್ಲ ಅಂತ ನೆಮ್ಮದಿಯಾಗಿ ಇದ್ದು ಬಿಡ್ತೀನಿ. ನಿಮ್ದೊಂದು ಸಾವು ನಂಕ. ಮುಚ್ಚು ಬಾಯ್. ಇವಾಗ ಯಾರನ್ನ ಹೊಡೆದ್ರ ನಿನ್ನ? ಯಾರನ್ನ ಹೊಡೆದ್ರೇನಾ? ಇಲ್ಲ ಹೋಗ. ನನ್ನ ಹತ್ರ ಕಾಸು ಎಲ್ಲಿಂದ ಬಂತು ಕಾಸು? ಏನು ಯಾಕಪ್ಪ? ಯಾರನ್ನ ಹೊಡೆದ್ರೆ ನಾನು ನಿನ್ನ? ಯಾಕೆ ಅಳ್ತಾ ಇರೋದು? ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ ನೀನು? ಎಲ್ಲವನ್ನ ಐಸೋನ ನಡಿ ತಕೊಡ್ತೀನಿ ನಡಿ ನಡಿ. ಯಾ ಮಕ್ಕಳು ಯಾ ಮರಿನ ಥೂ. ಅಯ್ಯಪ್ಪ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಟ್ಟಾನೆ ನಂಗಂತೂ ಚೈತನ್ಯ ಸ್ನೇಹದಿಂದ. ಅಯ್ಯೋ ಹೋಗು. ಏನು ಅವ್ನು ರಾಮನ್ ಕೊಟ್ಬಿಡು ಅಂತಂದ್ಬಿಟ್ರೆ ಎಷ್ಟು ಕೊಟ್ಟರು ಕೊಟ್ಟನು. ಬಿಟ್ಕೊಡೋಗಿದ್ರೆ ಆವತ್ತೇ ನನಗೆ ಬಿಟ್ಕೊಟ್ಟಿರೋನು. ಇನ್ನ ಗಂಟೆ ಇಟ್ಕೊಂಡಿರೋಣ. ಅಮ್ಮ ಏನು ಮಾಡ್ತಾ ಇದೀಯಮ್ಮ? ಇದಕ್ಕೆ ಇಲ್ಲಿ ಬಂದು ಕೂತಿದ್ಯಾ? ಸುಮ್ಮನೆ ಇನ್ನು ಸಾಯಿಲ್ಲ ಬದುಕಿಲ್ಲ ಅಂತ. ಅಯ್ಯೋ ಇವಾಗ ಏನಾಯ್ತು ನಿಂಗೆ? ಯಾರೇನಂದ್ರು? ಅಯ್ಯೋ ಯಾರೇನು ಅಂದಿಲ್ಲಮ್ಮ. ಯಾರೋ ಏನಕ್ಕೋ ಏನಂತಾರೆ ನನ್ನನ್ನು. ನಾನೇನು ಮಾಡಿದ್ದೀನಿ ಅಂತ ತಪ್ಪು? ಯಾರೇನು ಅಂದಿಲ್ಲಮ್ಮ. ಮತ್ತೇನಾಯ್ತು? ಇನ್ನೇನೇ ಆಗಬೇಕು? ಅವಳು ಫೋನ್ ಮಾಡಿ ಕೋಟಿ ಮಾತುಗಳು ಮಾತಾಡ್ತಾಳೆ. ನೀನು ಇಲ್ಲಿ 1000 ಮಾತುಗಳು ಮಾತಾಡ್ತೀಯಾ? ನಿಮ್ಮಿಬ್ಬರ ಮಧ್ಯೆ ನಾನು ನಮ್ಮಪ್ಪಂದ ಇಲ್ಲ ನಿಮ್ಮಪ್ಪಂದ ಆಸ್ತಿ? ನೀನು ಹೇಳ್ದಂಗೆ ಕೇಳಕ್ಕ, ಅವಳು ಹೇಳ್ದಂಗೆ ಕೇಳಕ್ಕ. ಏನ ಬಂದಿರೋದು ನಿಮ್ಗೆ ಚಾಡ್ಡಿ ಹೋಗ್ಲು ಮೌ? ಯಾಕ ನಾನು ಹೇಳಿದ್ದೀನಿ ತಾನೆ ಅವಳಿಗೆ ಹೇಳು ಕೊಡಲ್ಲ ಅಂತ ಹೇಳ್ಬಿಟ್ಟು. ಫೋನ್ ಎತ್ತಿದ್ಮೇಲೆ ಅರ್ಥ ಮಾಡ್ಕೊಬೇಕು ಅವಳು. ಓ ನಮ್ಮ ಅಕ್ಕನ ಕೊಡೋಕೆ ಇಷ್ಟ ಇಲ್ಲ ಅದಕ್ಕೆ ಫೋನ್ ಎತ್ತಿಲ್ಲ ಅಂತ. ಏನು ಅವಳಿಗೆ ಅಷ್ಟು ಮಾತ್ರ ತಿಳ್ಕೊಂಡು ಹೋಗ್ತಾ ಇಲ್ಲ ಅಂತ ಡಿಗ್ರಿ ಓದವಳೆ? ಹಾಂ
ಫೋನ್ ಯಾಕೆ ಎತ್ತಿಲ್ಲ ಅಂದ್ರೆ ಕೊಡಕ್ಕೆ ಇಷ್ಟ ಇಲ್ಲ ಅಂತ. ಮಾತಾಡ್ಬಿಟ್ರೆ ಏನಾಗುತ್ತದೆ? ಮಾತಾಡ್ಬಿಟ್ರೆ ಏನೇ ಆಗುತ್ತದೆ? ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮಾತಾಡಿಲ್ಲ. ಸುಮ್ಮನೆ ನನ್ನ ಬಲವಂತ ಮಾಡಬೇಡ. ನಿಮ್ಮ ಚೆಲ್ಲ ಮುಗಿಗೆ ಅಷ್ಟು ಬೆಂಕಿ ಆಗ್ತು ಹೋಗು. ಚೈತನ್ಯ ಏನು ಮಾಡ್ತಾವನಮ್ಮ ಮಗನ? ಮಲ್ಕೊಂಡವನೆ. ನಿನ್ನ ಮಕ್ಕಳು? ನನ್ನ ಮಕ್ಕಳು ಮಲ್ಕೊಂಡವ್ರೆ. ರಾಮು ಅಣ್ಣ ಎಷ್ಟೊತ್ತು ಬರ್ತಾನೆ? ರಾಮುನ ಗೊತ್ತಿಲ್ಲ ನನಗೆ ಎಷ್ಟೊತ್ತು ಬರ್ತಾರ ಏನೋ. ಯಾಕ ಏನೇನು ಕೇಳಬೇಕಾಗಿತ್ತಾ? ಹೇಳ್ಬೇಕಾಗಿತ್ತಾ? ಅಯ್ಯೋ ನನಗೆ ಅಣ್ಣ ಆದ್ಮೇಲೆ ನಿನಗೆ ಗಣ್ಣಾಗಿರೋದು. ಹೇಳಕ್ಕ ಕೇಳಕ್ಕ 200 ಇರ್ತವೆ, ನಾವು ಮಾತಾಡ್ಕೊಂತೀರಿ. ಕೇಳಿದ್ದಷ್ಟೇ, ನಿನ್ನ ಕೇಳಿ ನಾವೇನು ಹೇಳ್ಬೇಕೇನೋ? ನೋಡು ಹೆಂಗೆ ಮಾತಾಡ್ತಾಳೆ. ನಮ್ಮ ಕೆಲಸ ಆಗಬೇಕು, ನೈಸಾಗಿರೋದು ಬಿಟ್ಬಿಟ್ಟು ಅವಳಿಗೆ ಎದುರು ಜವಾಬ್ ಹೇಳ್ತಾಳೆ ಇವಳು. ಏನೇನು ಕೇಳಬೇಕಾಗಿತ್ತೇನೋ ಅಂತ. ಏನು ಕೇಳಷ್ಟಿಲ್ಲ. ಮತ್ತೆ ಕೇಳ್ದಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಹೌದಾ, ಸರಿ ಸರಿ ಆಯಿತು. ಇವಾಗ ಆಸ್ಪತ್ರೆ ಅಲ್ಲೇ ಐತೆ. ಇವಾಗ ಬಾಡಿಗೆ ಏನೋ 6 ಲಕ್ಷ ಮಾಡೋರಂತೆ ತಿಂಗಳಿಗೆ. ಅದಕ್ಕೆ ಇವಾಗ ರಾಮು ಅಣ್ಣಂದು ಬಿಲ್ಡಿಂಗ್ ಆಗಿದ್ದೀರಲ್ಲ, ಆ ಬಿಲ್ಡಿಂಗ್ ಮೇಲೆ ಇನ್ನೊಂದು ಫ್ಲೋರ್ ಕಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಓ, ರಾಮು ಹೇಳಿದ್ ನೀನು ಶಿಫ್ಟ್ ಆಗುತ್ತೆ. ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಲೈಸೆನ್ಸ್ ಎಲ್ಲ ತಗೊಬೇಕಲ್ಲ. ಅದಕ್ಕೆ ರಾಮುಗೆ ಏನು ಬೆಂಗಳೂರಿಗೆ ಹೋದಂಗಿಲ್ಲ? ಇಲ್ಲ ರಾಮು ಅಣ್ಣನೇನು ಕೇಳಿಲ್ಲ. ಇನ್ನೂ ಕೇಳಿಲ್ಲ ಅಂತಂದರೆ ನಮ್ಮ ಯಜಮಾನ್ರು ಏನು ಕೇಳೋದು ಬೇಡ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ಟು ಶಿಫ್ಟ್ ಆಗೋಣ ಅಂತ ಹೇಳಿದ್ರು. ಬಿಲ್ಡಿಂಗ್ ಕಟ್ಟಕ್ಕೆ ಲೈಸೆನ್ಸ್ ಬೇಕಲ್ಲ? ಬೇಕು. ಅದಕ್ಕೆ ರಾಮು ಅಣ್ಣ ಹತ್ರ ಕೇಳೋಣ ಅಂತ, ಈಸ್ಕೊಡೋಣ ಅಂತ ಕೇಳೋಣ ಅಂತ. ಅದೇ ಈಸ್ಕೊಟ್ಟ ಮೇಲೇನೆ ಶಿಫ್ಟ್ ಆಗಿರಿ ಅಂತ ಬಿಟ್ಟರೆ ಇವಾಗ ಯಾಕೆ ಇಷ್ಟ ಅರ್ಜೆಂಟು? ಇನ್ನು ನಮ್ಗೆ ತಾನೇ ಆ ಬಿಲ್ಡಿಂಗು. ಅದೇನು ಗೊತ್ತೈತೆ? ರಾಮು ಹೇಳಿದ್ನಾ ನಿಮ್ಗೆ ಕೊಡ್ತೀರಿ ಅಂತ? ಇನ್ನು ನನಗಂತ ಕೊಟ್ಟ ಮೇಲೆ ನನಗೆ ತಾನೇ ಆ ಬಿಲ್ಡಿಂಗು? ಇಲ್ಲ ಅದು ತಾತನ ಹೆಸರೊಳಗೆ ಚೌಟ್ರಿ ಕಟ್ಟಬೇಕು ಅಂತ ರಾಮು ಆಸೆ. ನೀವೇನೋ ಅಲ್ಲಿ ಜಾಗ ಇಲ್ಲ, ಇಲ್ಲಿ ಆಸ್ಪತ್ರೆ ಮಾಡ್ಕೊತೀರಿ ಅಂದಿದ್ದಕ್ಕೆ ಸ್ವಲ್ಪ ದಿವಸದ ಮಟ್ಟಿಗೆ ಜಾಗ ಬಿಟ್ಟಿರೋದಷ್ಟೇ. ರಾಮು ಯಾವತ್ತೂ ಯಾರಿಗೂ ಅದನ್ನು ಕೊಡಲ್ಲ ಆ ಜಾಗನ. ಅದನ್ನೇನಿದ್ರು ಚೌಟ್ರಿ ಮಾಡಬೇಕು ಅಂತ ಅನ್ಕೊಂಡವನೆ. ನನ್ನ ಹತ್ರ ಹೇಳ್ತಾನೆ ಅವನೇ ಚೌಟ್ರಿ ಮಾಡಬೇಕು ಅಂತಂದ್ಬಿಟ್ಟು. ಆದಿಶಂಕರ್ನಿರೋ ಮನೆ ಎಲ್ಲನೂ ಬೀಳಿಸ್ಬಿಟ್ಟು ನೀಟಾಗಿ ಅಲ್ಲಿ ಚೌಟ್ರಿ ಕಟ್ಟಬೇಕು ಅಂತ. ಆದಿಶಂಕರ್ಗೂ ಇವಾಗ ಬೇರೆ ಎಲ್ಲಾದರೂ ಮನೆ ಮಾಡಬೇಕು. ಆದಿಶಂಕರ್ನಿರೋ ಮನೆನೇ ದೊಡ್ಡದಾಗ ಐತಲ್ಲ, ಅದನ್ನು ಚೌಟ್ರಿ ಮಾಡ್ಕೊಳ್ಳಿ ಬಿಡು, ಇದು ನಾವು ಆಸ್ಪತ್ರೆ ಮಾಡ್ಕೊತೀರಿ. ಇಲ್ಲ ಆಗಲ್ಲ, ಆಗಲ್ಲ. ರಾಮು ಹೇಳೋದು ವರ್ಗೂ ಬೇಡ, ನಾನೇ ಹೇಳ್ತಾ ಇದ್ದೀನಿ, ಆಗಲ್ಲ. ನೀನು ಹೇಳ್ಬಿಟ್ರೆ ಹೆಂಗಾಯ್ತು? ಇವಾಗ ನಾವು ಆಲ್ರೆಡಿ ಆ ಬಿಲ್ಡಿಂಗ್ ಹಾಕಿದ್ದೀರಲ್ಲ, ಅದನ್ನು ನೀವು ಖಾಲಿ ಮಾಡಿಸ್ಬಿಡ್ತೀರಿ. ಆ ಬಿಲ್ಡಿಂಗ್ ಇರೋದು ರಾಮು ಹೆಸರಾಗಲ್ಲ ಇರೋದು. ನೀನು ಹೇಳ್ದಂಗೆಲ್ಲ ನಾನು ಕೇಳೋಕ್ಕಾಗಲ್ಲ. ರಾಮು ಅಣ್ಣ ಹೇಳಬೇಕು, ಕೇಳಬೇಕು. ರಾಮು ಅಣ್ಣ ಹೇಳಿದ್ದಕ್ಕೆ ನಿನ್ನ ಹತ್ರ ನಾನು ಹೇಳ್ತಾ ಇರೋದು. ಆದಿಶಂಕರ್ನಿರೋ ಮನೆ, ನೀವು ಹಾಸ್ಪಿಟ್ಲಿರೋ ಮನೆ ಎಲ್ಲ ಬೀಳಿಸ್ಬಿಟ್ಟು ಅದನ್ನು ಚೌಟ್ರಿ ಕಟ್ಟಬೇಕು. ಇಲ್ಲ ಆದರೆ ಚೌಟ್ರಿ ಮೇಲೇ ಆದಿಶಂಕರ್ಗೆ ಮನೆ ಕಟ್ಕೊಡ್ಬೇಕು. ಅದು ರಾಮುದು ಜಾಗ, ಯಾರ್ದು ಅಲ್ಲ. ನೀನು ಅಣ್ಣ ತಂಗಿ ಮಧ್ಯೆ ತಲೆ ಹಾಕ್ಬೇಡ ಕಾರುಣ್ಯ. ನಾನು ಹೇಳ್ತಾ ಇದ್ದೀನಿ, ನಾನು ರಾಮು ಅಣ್ಣ ಹತ್ರ ಕೇಳಿ ಅದನ್ನ ಜಾಗ ಎಲ್ಲ ನನ್ನ ಹೆಸರು ಬರ್ಸ್ಕೊತೀನಿ. ನಿನ್ನ ಕೆಲಸ ನೀನು ಎಷ್ಟು ಅಷ್ಟು ನೋಡ್ಕೊ. ಅದು ನನ್ನ ಗಂಡನ ಜಾಗ. ನನ್ನ ಗಂಡನಿಗೆ ಎಷ್ಟು ಅಧಿಕಾರ ಆಯಿತು, ನನಗೂ ಅಷ್ಟೇ ಅಧಿಕಾರ ಐತೆ. ಆಯಿತಾ? ನಾವು ತಾತನ ಹೆಸರಲ್ಲಿ ಚೌಟ್ರಿ ಕಟ್ಟಬೇಕು ಅಂತ ಇರೋದು. ಯಾರಿಗೂ ಆ ಜಾಗನ ಕೊಡಲ್ಲ. ಇವಾಗ ಆದಿಶಂಕರ್ನು ಮನೆ ಖಾಲಿ ಮಾಡಿಸ್ಬೇಕು. ಚೌಟ್ರಿ ಮೇಲೆ ಮನೆ ಕಟ್ಟೋವರೆಗೂ ಅವನೆಲ್ಲಾದರೂ ಬೇರೆ ಕಡೆ ಇರಬೇಕು. ಯಾಕಂದರೆ ಇವಾಗ ಅವನು ಆ ಡ್ಯೂಟಿಯಲ್ಲಿ ಅವ್ನಿಗೆ ಅಲ್ಲಿ ಮನೆ ಇರೋಕ್ಕೆ ಬೇಕೇ ಬೇಕು. ಎಷ್ಟು ಬೆಲೆ ಬೀಳ್ತೈತೆ ಅದು ಆ ಜಾಗ? ನಾನೇ ಕೊಂಡ್ಕೊಂಬಿಡ್ತೀನಿ. ಹೌದೇನೋ? ನನಗೆ ಗೊತ್ತಿಲ್ಲಮ್ಮ, ನನಗೆ ಬೆಲೆಗಿಲ್ಲ ಎಲ್ಲ ಗೊತ್ತಿಲ್ಲ. ಅದು ರಾಮು ಹತ್ರ ಮಾತಾಡಬೇಕು. ನೀನು ಕೊಂಡ್ಕೊಂತೀನಿ ಅನ್ನಂಗಿದ್ರೆ ರಾಮು ಹತ್ರ ಮಾತಾಡಬೇಕು. ನಾವು ಬೆಲೆಗೆ ಗಿಲೆಗೆ ಗೊತ್ತಿಲ್ಲ. ಜಮೀನು ಮಾರೋರು ಅಲ್ಲ, ನಾವು ತಗೊಳೋರು ಅಲ್ಲ. ದೊಡ್ಡದಾಗಿ ಕಾನೂನು ಗೊತ್ತಿರೋಳಂಗೆ ಮಾತಾಡಬೇಡ. ಯಾಕೆ? ನೀನು ಓದೋವಾಗ ನಿನ್ನ ಜೊತೆಗೆಲ್ಲ ನಾನು LLB ಮಾಡಿದ್ದು. ಕಾನೂನು ಗೊತ್ತಿರೋದಕ್ಕೆ ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದು ಮೇಡಮ್. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ, ಆಯಿತಾ? ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊ. ಆ ಜಾಗ ಯಾರಿಗೂ ಕೊಡಲ್ಲ. ನೋಡ್ದೇನಪ್ಪ ಕಾರುಣ್ಯ ಹೆಂಗೆ ಹೇಳ್ತಾವಳೆ? ಏನಂತಮ್ಮ? ಜಾಗ ಯಾರಿಗೂ ಕೊಡಲ್ಲ ಅಂತ ಹೇಳ್ತಾವ್ರೆ. ಅವ್ರ ಜಾಗ ಅವ್ರಿಷ್ಟ, ಅವ್ರು ಏನಾದರೂ ಮಾಡ್ಕೊತಾರೆ. ನಮ್ಗೇನಾಗಬೇಕು? ಏನೋ ನಮ್ಮ ಅಪ್ಪನ ಸಂಪಾದನೆ ಮಾಡಿದ್ದಿದ್ರೆ ನಾನು ಹೇಳ್ತಾ ಇದ್ದೆ ಕೊಡೋ ಅಂತ. ಅದು ಅವನು ಸಂಪಾದನೆ ಮಾಡ್ಕೊಂಡಿರೋದು. ಅವನು ಸಂಪಾದನೆ ಮಾಡಿರೋದ್ರ ಮೇಲೆ ನಮ್ಗೆ ಯಾವುದೇ ಹಕ್ಕಿಲ್ಲ. ನೋಡಿ ಚೈತನ್ಯ, ಆ ಜಾಗ ಯಾರಿಗೂ ಕೊಡಲ್ಲ. ನಿಮ್ಮ ಯಜಮಾನ್ರಿಗೆ ಹೇಳ್ಬಿಡು ಎಲ್ಲಾದರೂ ಬೇರೆ ಕಡೆ ಶಿಫ್ಟ್ ಮಾಡ್ಕೊತ. ರಾಮು ಹೇಳೋದು ಇದೆ, ನಾನು ಹೇಳೋದು ಇದೆ. ಯಾವ ಜಾಗನ ಯಾರಿಗೂ ಕೊಡಲ್ಲ. ಅದು ನಮ್ಮದು ಜಾಗ, ಅದು ನಮ್ಮದು ಜಾಗ. ಪದೇ ಪದೇ ಹೇಳ್ತಾ ಇದ್ದೀನಿ, ಅದನ್ನು ಯಾರಿಗೂ ಕೊಡಲ್ಲ ನಾನು. ರಾಮು ಹೇಳೋದು ಇದೇ ಉತ್ತರನೇ, ನಾನು ಹೇಳ್ತಾ ಇರೋದು ಇದೇ ಉತ್ತರನೇ. ಅರ್ಥ ಮಾಡ್ಕೊಂಬಿಡು. ಇನ್ನು ರಾಮುವರೆಗೂ ಹೋದ್ರೂ ಇದೇ ಉತ್ತರನೇ ನಿನಗೆ ಸಿಗೋದು. ಎಷ್ಟು ಮಾತಾಡ್ತಾಳೆ ನೋಡಿ, ಎಷ್ಟು ದಿಮಾಕ್ ಇಳ್ಕ. ನೋಡಮ್ಮ ಚೈತನ್ಯ, ನಿನಗೂ ಬೇಡ, ಸ್ನೇಹಕ್ಕೂ ಬೇಡ. ನೀವೆಲ್ಲ ಬೇರೆ ಬೇರೆ ಕಡೆ ನೋಡ್ಕೊಳ್ರಿ. ಯಾಕೆ ಊಟದ ಮನೆ ಮೇಲೆ ನೀವು ಡಿಪೆಂಡ್ ಆಗೋದು? ನಿಮ್ಗೆ ಏನೇನು ಸೇರಬೇಕು ಅದೆಲ್ಲ ಕೊಟ್ಟೋದಲ್ಲ, ಇನ್ನೂ ಹೆಚ್ಚಾಗೆ ಕೊಟ್ಟವನೇ ತಾತನು. ಆಯಿತಾ? ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣಗಳು ಮಾಡಬೇಡ್ರಿ. ಅಲ್ಲಪ್ಪ ನೀನೇನಪ್ಪ ಹಿಂಗೆ ಹೇಳ್ತಾ ಇದೆಯಾ? ಇರೋದನ್ನ ಹೇಳ್ಬೇಕಮ್ಮ. ಒಬ್ರು ಹತ್ತನ್ನು ಕಿತ್ಕೊಳಕ್ಕೆ ಅದೇ ನಮ್ಮದಲ್ಲ. ಅದು ಕಡೆ ಸ್ನೇಹಕ್ಕೂ ಬೇಡ, ಇದು ಕಡೆ ನಿಂಗೂ ಬೇಡ. ಒಬ್ರು ಕೊಟ್ಟರೆ ಒಬ್ರು ಕೋಪ. ಯಾರಿಗೂ ಕೊಡೋದು ಬೇಡ. ನೀವೆಲ್ಲ ಮುಂಚೆ ಏನು ದುಡ್ಕೊಂತ ಇದ್ರೆ ಹಂಗೆ ದುಡ್ಕೊಳ್ರಿ. ಏನಣ್ಣ ಅಷ್ಟೇ ಇಷ್ಟು ಸಹಾಯ ಬೇಕಾ? ಮಾಡೋಣ, ಕೊಡೋಕ್ಕಾಗಲ್ಲ. ರಾಮಣ್ಣ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಅವ್ನು ರಾಮನ್ ಕೇಳು, ಇವಳಿಗೂ ಬೇಡ ಅವಳಿಗೂ ಬೇಡ, ಇಬ್ಬರು ನಮ್ಮ ಮಕ್ಕಳೇ. ಯಾಕೆ ಒಬ್ಬ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಕ್ಬೇಕು ನಾವು? ಇವಳು ಬಿಟ್ಕೊಡಲ್ಲ ಅಂತಾಳೆ, ಅವಳು ಬಿಡಲ್ಲ ಅಂತಾಳೆ. ಅವ್ನು ರಾಮನ್ ಕೇಳು,
ಆ ಹುಡುಗನ ಹರ್ಷಂಗೆ ಖಾಲಿ ಮಾಡಿಸು ಅಂತ. ಅವ್ನು ಇಷ್ಟಿನಿಂದ ಬೇರೆ ಆಸ್ಪತ್ರೆಗೆ ದುಡ್ಕೊಂತಾರಿಲ್ಲ. ಹಾಂ, ಅವ್ರ ಪಾಡು ಅವ್ರು ಏನಾನ ಮಾಡ್ಕೊಳ್ಳೆ, ಖಾಲಿ ಮಾಡಿಸು ಅಂತೇಳು. ಅಷ್ಟೇ ಖಾಲಿ ಮಾಡಿಸೋದು. ಅಪ್ಪ, ಓಹೋ ಬಂದ್ಲಲ್ಲಪ್ಪ. ಇದೇನಮ್ಮ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ರಷ್ಟು ಕೆಲಸ ಇತ್ತಪ್ಪ, ಅದಕ್ಕೆ ಬನ್ನಿ. ಎಲ್ಲಿ ಚೈತನ್ಯ ಫೋನ್ ಮಾಡ್ತಾ ಇದ್ರೆ ಫೋನು ಹಚ್ಚುತ್ತಾ ಇಲ್ಲ. ಎಲ್ಲ ಒಳಗಿರ್ಬೇಕು. ಏನಮ್ಮ ಸಮಾಚಾರ? ನಡಿ ಒಳಕ್ಕೆ. ಇರ್ಲಿ ಒಳಕ್ಕೇನು ಬರೋಷ್ಟಿಲ್ಲ. ನಾನು ರಾಮುವನ್ ಬಂದರೆ ರಾಮುವನ್ ಹತ್ರ ಮಾತಾಡಬೇಕು, ಅದಕ್ಕೆ ಬಂದೆ. ಏನೇ ದೊಡ್ಡ ಮನಸ್ಸಿ, ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ, ಯಾಕೆ? ನಿನ್ನ ಹತ್ರ ಏನೇ ಮಾತುಕತೆ ನಂಕ? ಅಲ್ಲ, ನಮ್ಮ ಅಕ್ಕನವರು ದುಡ್ಕೊಂಡು ತಿನ್ಲಿ ಅನ್ನೋ ಇದಿಲ್ಲ ನಿನ್ಕ. ಒಳ್ಳೆ ಮನ್ಸು. ಅದ್ರಾಗ ಆಫೀಸ್ಗೆ ಜಾಗ ಕೊಡು ಅಂತ. ಅಲ್ಲ, ಅಷ್ಟಾಗ್ಲ ಜಾಗದಾಗ ಒಂದಿಷ್ಟಾಗ್ಲ ಆಫೀಸ್ಗೆ ಜಾಗ ಕೊಟ್ಟರೆ ನನ್ನ ತಂಗಿ ಎಲ್ಲ ಅನ್ಯಾಯವಾಗಿ ಬದುಕೊಂಬಿಟ್ಟಾಳು ಅಂತ ನೀನು ದುರ್ಬುದ್ಧಿ ತೋರಿಸ್ತಾ ಇದೆಯಾ? ಹಾಂ, ಫೋನ್ ಎತ್ತಿ ಮಾತಾಡಿದೆ ಅಂತ ಸೌದೋಗ್ಬಿಡ್ತಾ ಇದ್ದ ನೀನು. ಏನು ಅಕ್ಕನಂತಂದ್ರೆ ನೀನು ಇಷ್ಟು ಕೆಟ್ಟು ಬುದ್ಧಿ ನಿನ್ನ ಹತ್ರ ಇರೋದು? ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ಹೋಗ್ತಾ ಇರಬೇಕು. ಬಾಯಿ ಮುಚ್ಕೊಂಡು ಯಾಕೆ ಹೋಗ್ಬೇಕು? ನಿನ್ನ ಮನೆ ಬಾಗಿಲಿಗೆ ನಾನೇನು ಬಂದಿಲ್ಲ. ನಮ್ಮ ತಾತನ ಮನೆ ಇದು. ನಮ್ಮ ತಾತನ ಮನೆ ನಿನ್ಗೆ ಎಷ್ಟು ಹಾಕೋದ ನನಗೂ ಅಷ್ಟೇ ಹಾಕದ ಮೌ. ಮನೆ ಬಾಗಿಲಿಗೆ ಬರ್ತೀನಲ್ಲ ಆವತ್ತು ಮಾತಾಡಿ ನೀನು, ಇವಾಗ ಮಾತಾಡಬೇಡ ನೀನು. ಹುಷಪ್ಪ ಭಗವಂತ, ಯಾರಪ್ಪ ಹೇಳಿದು ಮಕ್ಕಳು ಬೇಕು ಅಂತ? ಹಾಂ, ನೋಡಪ್ಪ, ರಾಮು ಅಣ್ಣ ಕೇಳಿ ಆ ಜಾಗ ನನ್ನ ಆಫೀಸ್ಗೆ ಬಿಡಿಸ್ಕೊಡಪ್ಪ. ಇಲ್ಲಮ್ಮ, ಆಗಲ್ಲ. ನಾನು ನಿಮ್ಮ ಅಮ್ಮನ ನಿರ್ಧಾರ ಮಾಡಿಬಿಟ್ಟಿದ್ರಿ. ಆ ಕಡೆ ಅವಳಿಗೂ ಇಲ್ಲ, ಈ ಕಡೆ ನಿನಗೂ ಇಲ್ಲ, ಯಾರಿಗೂ ನಾನು ಕೊಡ್ಸಲ್ಲ ಆಫೀಸು. ನೀವು ಮುಂಚೆ ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರೋ ಹಂಗೆ ಜೀವನ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಹತ್ರ ಎಲ್ಲ ಮಾತಾಡಿ ಏನು ಪ್ರಯೋಜನ? ರಾಮು ಬರಲಿ, ರಾಮು ಹತ್ರ ಮಾತಾಡ್ತೀನಿ. ನೀನೇನೆ ಮಾತಾಡ್ತೋ? ನಾನು ಮಾತಾಡ್ತೀನಿ ರಾಮು ಹತ್ರ. ನಿನ್ನೆ ಅವಳೆ ಮಾತಾಡ್ಸಿದ್ಲು. ನಿಂತ್ಕಳೆ ಬಾಯಿ ಮುಚ್ಕೊಂಡು. ನೀನು ನಿಂತ್ಕೋ. ಅಕ್ಕನ ಚೆನ್ನಾಗಿರ್ಲಿ ಅಂತ ಎಂತೆಂಥ ತ್ಯಾಗ ಮಾಡ್ತಾಳೆ. ನೀನೇನು ನನ್ನ ತಂಗಿನ? ನನ್ನ ಜೀವನಕ್ಕೆ ಎಮ್ಮಾರಿಯಾಗಿ ಬಂದು ನಿಂತ್ಕೊಂಡಿದ್ಯಲ್ಲೇ ನೀನು ಒಬ್ಬನ ಅಕ್ಕನ? ನಿನ್ನ ಹೋಗ್ತಕ್ಕಷ್ಟು ಬೆಂಕಿ ಆಗ್ತೋ. ಮುಚ್ಚಿನ ಬಾಯಿಗೆ ಮಾತಾಡಿದಂದ್ರೆ ಬೀಳ್ತಾವೆ ಏಟಿಗೆ ಇಬ್ಬರ್ಕೂ. ಮಕ್ಕ ಕಿತ್ತೋಗಂಗೆ ಹೊಡೆದ್ಬಿಡ್ತೀನಿ. ತಾತನ ಕೇಳಿ ಒಂದೊಂದು ಎಕರೆ ಜಾಗಕ್ಕೆ ಕೊಡ್ಸ್ತೀನಿ, ಅಲ್ಲಿ ಕಟ್ಸ್ಕೊಳ್ರೆ ಅಲ್ಲಿ ಎಂಥ ಆಫೀಸ್ಗೆ ಬೇಕು, ಎಂಥ ಆಸ್ಪತ್ರೆಗೆ ಬೇಕು. ಒಂದೊಂದು ಎಕರೆನೇ 2 ಎಕರೆನೇ ಕೊಡಿಸ್ತೀನಿ. ಏನು ಕಿಲ್ಲಿ ಬಂದು ಸಾವು ಸಾಯ್ತಾ ಇದ್ದೀರಿ? ತಾತನ ನಿಮಗೆಲ್ಲ 4 ಜನಕ್ಕೆ ಕೋಟಿಗಳು ಕೊಟ್ಟು 4 ಅಪಾರ್ಟ್ಮೆಂಟ್ಗಳು ತಗೊಟ್ಟು ನಾವೇನ ಕೇಳಿದ್ರೇನಪ್ಪ ಅವು ನಮ್ಗೆ ಕೊಡು ಅಂತ ಹೇಳ್ಬಿಟ್ಟು ಕೇಳಿದ್ನ ನಾನು. ಇವಾಗ ಒಂದಿಷ್ಟಾಗಲೇ ಆಫೀಸ್ ಕೊಡೋದಿದ್ಕೊಳ್ಳಿ, ಎಷ್ಟು ಮಾತಾಡ್ತಾಳೆ ನೋಡ. ಇವ್ರ ಜಗಳ ಅರಿಯಂಗಿಲ್ಲಮ್ಮ. ಸ್ನೇಹ, ಏನಕ್ಕೆ ಇವಾಗ ನೀವು ಹಿಂಗೆ ಜಗಳ ಆಡ್ತಾ ಇರೋದಿಲ್ಲಿ? ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನಾಗಬೇಕು? ನಾನು ರಾಮು ಹೆಂಡ್ತಿ. ರಾಮುಗೆ ಯಾವ ವಿಷಯ ಸಂಬಂಧ ಇರ್ತದೋ ಅದ್ರಾಗ ನನಗೂ ಪಾಲಿತೈತೆ. ಏನಾರ ಮಾತಾಡಂಗಿದ್ರೆ ನನ್ನ ಹತ್ರ ಮಾತಾಡ್ರಿ. ನಿನ್ನ ಹತ್ರ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸರಿ ಬಿಡು ಹಂಗಾದ್ರೆ. ಇವಾಗೇನು ನೀವು ರಾಮು ಹತ್ರನೇ ಮಾತಾಡಬೇಕು, ರಾಮು ನಿರ್ಧಾರನೇ ಕೇಳಬೇಕು ತಾನೇ? ಹೌದು, ತಾತನೂ ಇರಬೇಕು, ರಾಮು ಅಣ್ಣು ಇರಬೇಕು. ರಾಮು ಅಣ್ಣ ಮುಂದೆ ನಾವು ಇದೆಲ್ಲ ಮಾತಾಡಬೇಕು. ಸರಿ ಆಯಿತು. ರಾಮು ಇನ್ನೇನು ಡ್ಯೂಟಿಯಿಂದ ಬರೋ ಟೈಮು, ಬರಲಿ. ರಾಮುನೇ ಇದಕ್ಕೆಲ್ಲ ಉತ್ತರ ಕೊಡ್ತಾನೆ, ಸರಿನಾ? ನಾನು ಯಾಕೆ ಮಾತಾಡಿ ಕೆಟ್ಟೊಳಗಲಿ? ನೀನು ಮಾತಾಡಲೂ ಬೇಡ, ನಿನ್ನ ಹತ್ರ ನಾವು ಮಾತಾಡೋಕ್ಕೆ ಬಂದೂ ಇಲ್ಲ. ನಮ್ದೇನಿದ್ರು ರಾಮು ಅಣ್ಣ ಹತ್ರ ಮಾತಾಡೋದು. ನಾವು ನಿನ್ನ ಹತ್ರ ಮಾತಾಡೋಂಥ ಕೆಲಸ ಏನೂ ಇಲ್ಲ. ಸರಿನಮ್ಮ, ಆಯಿತು. ಇವಳಿಗೆ ಯಾಕೋ ನಮ್ಮ ಸುತ್ತಿ ಗಂಡ ಹೆಂಡ್ತೀನಿ ಅವರಿಬ್ರು. ಹೆಂಡ್ತಿ ಹೇಳ್ದಂಗೆ ಗಂಡು ಕೇಳೋದು. ಅವ್ರವ್ರು ಹೆಂಡ್ತೀನಿ ಅವ್ರವ್ರು ಬಿಟ್ಟು ಕೊಟ್ಬಿಟ್ಟಿರ್ತಾರ. ಅವಳ ಹತ್ರ ಅಷ್ಟು ನ್ಯಾಯವಾಗಿ ಮಾತಾಡ್ರೆ ಅಯ್ಯೋ ಪಾಪ ಅಂತಾನೆ ಅವನು. ನೀವೇನ್ರ ಇಷ್ಟು ದುರಂಕರವಾಗಿ ಮಾತಾಡ್ತೀರಿ? ಸಿಕ್ಕದಂಗೆ ಬಿಡು. ಯಾವುದು ಬೇಕಾಗಿಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ. ಇವಳಿಗೂ ಇಲ್ಲ, ಅವಳಿಗೂ ಇಲ್ಲ, ಇಬ್ಬರಿಗೂ ಜಗಳ ಇಲ್ಲ, ಯಾರಿಗೂ ಕೊಡಂಗಿಲ್ಲ. ಅದೇನು ಕೊಡಲ್ಲ, ನಾನು ನೋಡೇ ಬರ್ತೀನಿ. ಏನಪ್ಪ ಇವು ಭಗವಂತ, ಹೋಗು. ನನಗಿಲ್ಲಿ ಆಸ್ತಿನ ಭಾಗ ಬರ್ತೈತಲ್ಲ, ಅದೆಲ್ಲ ರಾಮು ಅಣ್ಣನೇ ತಗೊಂಡ್ಲಿ. ಆ ಜಾಗ ನನಗೆ ಕೊಡಲಿ. ನನ್ನ ಆಸ್ತಿನೂ ಅಷ್ಟೇ ಅಪ್ಪ, ರಾಮು ಅಣ್ಣನಿಗೆ ಕೊಟ್ಬಿಡು. ಇಲ್ಲಿ ಹೆಂಗೂ ಭಾಗ ಬರ್ತದಲ್ಲ, ಕೊಟ್ಬಿಡು. ನನಗೆ ಬೆಂಗಳೂರಾಗ ಕೊಡಲಿ. ಒಬ್ಬೊಬ್ಬೊಬ್ಬೊಬ್ಬ, ಇವೇನು ಮಕ್ಕಳೇ ಇಲ್ಲ ರಾಕ್ಷಸಿಗಳ? ಇವಾಗ ನಿಮ್ಗೆ ಬಾಗಿಲು ಕೊಡ್ತೀರಿ ಅಂತದ್ದು ಯಾವಾಗ ಯಾರು ಹೇಳಿದ್ರೆ? ಯಾವಳವಳ ಸ್ನೇಹಿ ಚೈತನ್ಯ ಯಾರು ಹೇಳಿದ್ರು ನಿಮ್ಗೆ ಬಾಗಿಲು ಕೊಡ್ತೀರಿ ಅಂತ? ನಾವಿನ್ನ ಬದುಕಿದ್ದೀರಮ್ಮ, ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಿಲ್ಲ. ಏನಪ್ಪ ಇದು ಸಮಯ ಇಂತನ ಹೋಗ್ಲಿಕ್ತವ್ರೆ ನಮ್ಗ? ಹಾಂ, ಇಲ್ಲ ನೋಡಂಗೆ ಏನೇನು ಚಾಲೆಂಜ್ಗಳು ಮಾಡ್ಕೊಂಡು ನಿಂತ್ಕೊಂಡವ್ರೆ ಎತ್ತು ತಂದೆ ತಾಯಿ ಮೇಲೆ. ಬರಲಿ, ನಮ್ಮ ಅಪ್ಪನೇ ಬರಲಿ, ನಮ್ಮ ಅಪ್ಪನೂ ಅವನು ಇಬ್ಬರು ಬರಲಿ, ಮಾತಾಡೋಣ. ಅಪ್ಪ, ಮಾತುಕತೆ ಏನು ಬೇಡಪ್ಪ. ನನ್ನ ಆಸ್ತಿ ಎಲ್ಲ ರಾಮು ಅಣ್ಣ ಹೆಸರಿಗೆ ಬರ್ಕೊಟ್ಬಿಡು. ನನಗೆ ಇನ್ನು ಮೇಲೆ ಈ ಕಡೆಯಿಂದ 1 ರೂಪಾಯಿ ಏನು ಬೇಕಾಗಿಲ್ಲ. ನನ್ನ ಆಸ್ತಿ ಎಲ್ಲ ರಾಮು ಅಣ್ಣಗೆ ಕೊಟ್ಬಿಡು. ನನಗೇನು ದುಡ್ಡು ಬರ್ತದೆ, ಏನು ಒಡವೆ ಬರ್ತದೆ ಎಲ್ಲ ರಾಮು ಅಣ್ಣಕ್ಕೆ ಕೊಟ್ಬಿಡು. ನನಗೆ ಆ ಜಾಗ ಬಿಡಿಸ್ಕೊಡು. ನಾನು ಇಲ್ಲಿಂದ ಏನೂ ಕೇಳಲ್ಲ. ಅಪ್ಪ, ಬೇಕಾದ್ರೆ ನಮ್ಮದು ಊರಾಗಿರೋದು 1-2 ಎಕರೆ ಜಮೀನು ಕೊಡ್ತೀನಿ. ನನ್ನ ಹೆಸರಾಗಿ ಇಲ್ಲಿರೋ ಆಸ್ತಿ ಕೊಡ್ತೀನಿ. ಆ ಜಾಗ ನನಗೇ ಬೇಕು. ಇವಳೇ ಇಷ್ಟು ಹಠ ಮಾಡ್ಕೊಂಡು ನಿಂತಿರುವಾಗ ಇನ್ನು ನಾನು ಯಾಕೆ ನಿಂತ್ಕೊಂಡು ಕೂದ್ದು?